ಅಂತ ಹೇಳಿ ನಾವೆಲ್ಲ ಅನ್ಕೊಂಡಿದ್ವಿ ಹಳ್ಳಿಯಾಗಿದ್ದಾಗ, ಹೌದಲ್ಲ? ಬಟ್ 19 ವರ್ಷಗಳ ಹಿಂದೆ ಒಂದು ಕಂಪನಿ ಹುಡ್ತು. ಅವ್ರು ಏನಂದ್ರು ಗೊತ್ತಾ, ನಾವು ಎಜುಕೇಶನ್ ಓದಿರೋರ್ಕಿಂತ ಜಾಸ್ತಿ ಓದ್ಲಾರ್ದವ್ರಿಗೆ ಕಾರ್ ಕೊಡ್ತೀವಿ ಅಂತ ಇವತ್ತು ಪ್ರೂವ್ ಮಾಡ್ಬಿಟ್ಟು. ಅರ್ಥ ಏನಾಗುತ್ತೆ, ರಂಜಾನ್ ಹೇಳ್ದಂಗೆ ನಮ್ಮ ಲೈಫ್ ಯಾರು ಹಾಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಮೈಂಡ್ ಸೆಟ್ ಮಾತ್ರ ಹಾಳು ಮಾಡುತ್ತೆ. ನಾವು ಯಾವ ತರ ಯೋಚನೆ ಮಾಡ್ತೀವಿ ನಮ್ಮ ಲೈಫ್ ಆ ತರ ಇರುತ್ತೆ. ನನ್ನ ಕೈಯಿಂದ ಆಗುತ್ತೆ ಅಂದವ್ರ ಕೈಯಲ್ಲಿ ಆಗ್ಬಿಡುತ್ತೆ, ನನ್ನ ಕೈಯಿಂದ ಆಗಲ್ಲ ಅಂದವ್ರ ಕೈಯಲ್ಲಿ ಯಾವತ್ತೂ ಆಗಲ್ಲ. ಅರ್ಥ ಆಗ್ತಿದೇನಾ? ಸೊ ನನಗೆ ಈಗ ಹುಚ್ಚನಪ್ಪ ಹೇಳ್ಕೊಂಡ್ ಬರ್ತಿದ್ದ, ಸರ್ 5 ತಿಂಗಳದಲ್ಲೇ ಕಾರ್ ಬಂದಿದೆ ಅಂತ. 5 ತಿಂಗಳಲ್ಲಿ ನಮ್ಮ ಟೀಮ್ ಅಲ್ಲಿ ಕಾರ್ ತಗೊಂಡಿರ್ತಕ್ಕಂಥ 5,73,000 ಜನರ ಟೀಮ್ ಅಲ್ಲಿ 5 ತಿಂಗಳಲ್ಲಿ ಕಾರ್ ತಗೊಂಡು ಇತಿಹಾಸ ಸೃಷ್ಟಿ ಮಾಡಿರ್ತಕ್ಕಂಥ ವ್ಯಕ್ತಿ ಅಂಬರೀಶ್. ಇದರಿಂದ ನಿಮಗೆ ಅರ್ಥ ಏನಾಗುತ್ತೆ ಅಂತಂದ್ರೆ, ಇವರ ಎಜುಕೇಶನ್ ಏನೂ ಇಲ್ಲ. ವಿತೌಟ್ ಎನಿ ಎಜುಕೇಶನ್ ಗಾಡಿ ಕೆಲಸ ಮಾಡ್ಕೊಂಡು ಕಾರ್ ತಗೊಳಕ್ ಸಾಧ್ಯ ಆಗ್ತಿತ್ತ? ಯೋಚನೆ ಮಾಡಿ. 60-70 ವರ್ಷವರೆಗೂ ಕೂಡ ಅವ್ರು ಕಷ್ಟಪಟ್ಟರು ಕೂಡ ಕಾರಿಂದ ಟೈರ್ ತಗೊಳಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಎಸ್ ಆರ್ ನೋ? ಬಟ್ ಇವತ್ತು ಆ ಕೆಲಸ ಮಾಡೋ ವ್ಯಕ್ತಿ ವೆಸ್ಟೀಜ್ ಟ್ರೈ ಮಾಡಿ ನೋಡೋಣ ಏನಾದ್ರೂ ಆಗುತ್ತೇನೋ ನನ್ನ ಜೀವನದಲ್ಲಿ ಅಂತೇಳಿ ಬಂದು 5 ತಿಂಗಳಲ್ಲಿ ಕಾರ್ ತಗೊಳ್ಳೋ ಲೆವೆಲ್ಗೆ ಹೋಗಿದ್ದಾರೆ ಅಂತಂದ್ರೆ ಇದು ವೆಸ್ಟೀಜಿನ ಪವರ್ ಸರ್, ನಮ್ಮ ಪವರ್ ಅಲ್ಲ, ವೆಸ್ಟೀಜಿನ ಪವರ್. ಅರ್ಥ ಆಗ್ತದೆ?